ನಮಸ್ತೆ, ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ವನಿತಾ ಅಂತ. ನಾನು ಬೆಂಗಳೂರಿಂದ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ. ಯೋಗ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಎಳ್ನೀರನ್ನು ಕುಡಿತೀನಿ ಆಲ್ಟರ್ನೇಟಿವ್ ಡೇಸ್. ಅದಾದಮೇಲೆ ನಮ್ಮ ಅಮ್ಮಂಗೆ ಸ್ವಲ್ಪ ಮನೆ ಕೆಲಸ ಹೆಲ್ಪ್ ಮಾಡ್ತೀನಿ. ಬಿಕಾಸ್ ನಮ್ಮ ಅಮ್ಮನೂ ಕೂಡ ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ಎಷ್ಟಾಗುತ್ತೋ ಅವ್ರು ಹೋಗೋಕ್ಕಿಂತ ಮುಂಚೆ ನಾನು ಅಷ್ಟೇ ಹೆಲ್ಪ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಬ್ಯಾಚ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದನ್ನು ಒಣಗಾಕ್ಬೇಕಾಯ್ತು. ಅದಕ್ಕಿರೋ ಬಟ್ಟೆ ಎಲ್ಲ ಫಸ್ಟ್ ಎತ್ತಿ ಮಡಚಿಡಬೇಕಾಗಿತ್ತು. ನಾನು ಸ್ನಾನಕ್ಕೆ ಹೋಗಿದ್ದ ಮುಂಚೆ ಫಸ್ಟ್ ನನ್ನ ಹೇರ್ ಕೇರ್ ಮುಗಿಸ್ತೀನಿ. ನಾನು ಯೂಸ್ ಮಾಡ್ತಾ ಇರೋ ಸಿರಮ್ ಬಂದು ಡಾಕ್ಟರ್ ರೆಕಮೆಂಡ್ ಮಾಡಿರುವಂಥ ಸಿರಮ್. ಅದು ಅಪ್ಲೈ ಮಾಡಿ ನೀಟಾಗಿ ಒಂದು 5-10 ಮಿನಿಟ್ಸ್ ಮಸಾಜ್ ಮಾಡಿ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ನಾನು ಸೂರ್ಯ ನಮಸ್ಕಾರಕ್ಕೆ ಬಂದು ಆದಮೇಲೆ ನನ್ನ ಯೂಟ್ಯೂಬ್ಗೆ ಅಥವಾ ನನ್ನ ಇನ್ಸ್ಟಾಗ್ರಾಮ್ಗೆ ಯಾವ್ಯಾವ ಕಾಂಟೆಂಟ್ಸ್ಗಳನ್ನು ರೆಡಿ ಮಾಡಬೇಕು ಅಂತ ಹೇಳಿ ಎಲ್ಲನೂ ಕೂಡ ನನ್ನ ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ತೀನಿ. ಹೆಲ್ದಿ ದೋಸೆ ರೆಸಿಪಿ. ಇದು ಹುಳ್ಳಿಕಾಳು ದೋಸೆ. 1 ಲೋಟ ರೇಷನ್ ಅಕ್ಕಿ, ಅರ್ಧ ಉದ್ದಿನಬೇಳೆ, 2 ಸ್ಪೂನ್ ಮೆಂತ್ಯ, ಕಡಲೆಬೇಳೆ, ಹೆಸರುಬೇಳೆ, ಅದಾದಮೇಲೆ ನೆನೆಸಿರುವಂಥ ಹುಳ್ಳಿಕಾಳು ಎಲ್ಲನೂ ಕೂಡ 4 ಅವರ್ ಸೋಕ್ ಮಾಡಬೇಕು. ಹುಳ್ಳಿಕಾಳನ್ನ ಅದ್ರ ಜೊತೆಗೆ ಸೇರಿಸಿ ನೆನೆಸಿದ್ರೂ ಪರವಾಗಿಲ್ಲ ಅಥವಾ ಸಪ್ರೇಟಾಗಿ ಬಟ್ಲಲ್ಲಿ ನೆನೆಸಿದ್ರೂ ಪರವಾಗಿಲ್ಲ. ಎಲ್ಲ ಸೇರಿ ನೀಟಾಗಿ ರುಬ್ಬಿ 8 ಅವರ್ ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ನಾವು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀವಿ, ನಿಮ್ಗೆ ಯಾವ ಸಾಲ್ಟ್ ಬೇಕಾದರೂ ಯೂಸ್ ಮಾಡಿ. ಅದಾದಮೇಲೆ ಇಂಚ್ ಮೇಲೆ ನೀಟಾಗಿ ದೋಸೆನ ಹುಯ್ಬೇಕು. ಸೊ ದೋಸೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುವಂಥ ಹುಳ್ಳಿಕಾಳು ದೋಸೆ ಇದು. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ದೋಸೆನ ನೀವು ಚಟ್ನಿ ಅಥವಾ ಸಾಂಬಾರ್, ಇವತ್ತು ನಾವು ಬೇಳೆ ವೆಜಿಟೇಬಲ್ ಕರಿ ಒಟ್ಟಿಗೆ ಟೇಸ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.